ದಿಶಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶ್ಯಾಡೋ ಹತ್ರ ನನ್ನ ಮದ್ವೆ ಮಾಡ್ಕೋತೀರಾ ಅಂತ ಕೇಳ್ಬಿಟ್ಟಿದ್ಲು. ಸೊ ಮುಖ ಎಲ್ಲ ಕಿಸ್ ಮಾಡ್ತಾ ಇದ್ದ ಶ್ಯಾಡೋ ಸಡನ್ ಆಗಿ ಕಿಸ್ ಮಾಡೋದನ್ನ ಸ್ಟಾಪ್ ಮಾಡ್ದ. ಇಷ್ಟೊತ್ತು ಸುಮ್ನೆ ಪ್ಲೇಫುಲ್ ಆಗಿದ್ದವನು ಈಗ ಸ್ವಲ್ಪ ಸೀರಿಯಸ್ ಆದ ಹಾಗೆ ಫೀಲ್ ಆಗ್ತಿತ್ತು. ಈಗ ದಿಶಾ ಹಾರ್ಟ್ ಬೀಟ್ ಕೂಡ ಕಂಟ್ರೋಲಿಗೆ ಬಂದಿತ್ತು. ಅವಳಿಗೆ ನಿಜಕ್ಕೂ ಈಗ ತನ್ಕನ್ನೆಗ್ ತಾನೇ ಹೊಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಹೋಗಿ ಹೋಗಿ ನಾನ್ ಯಾಕೆ ಈ ತರದ್ ಸ್ಟುಪಿಡ್ ಕ್ವೆಶ್ಚನ್ ಕೇಳ್ದೆ ಅಂತ ಅನ್ಕೊಂಡ್ಲು. ಅಷ್ಟ್ರಲ್ಲಿ ಶ್ಯಾಡೋ ಕಾಮ್ ಆಗಿ ದಿಶಾ ಅಂತ ಅವಳನ್ನ ಕರೆದ. ದಿಶಾ ಏನೋ ತಪ್ಪು ಮಾಡಿರೋ ಮಕ್ಳ ತರ ತಲೆನ ತಗ್ಸಿ, ಐ ಆಮ್ ಸಾರಿ, ನಾನ್ ಅತಿ ಆಸೆ ಪಟ್ಬಿಟ್ಟೆ. ನನ್ ಸ್ವಂತ ಐಡೆಂಟಿಟಿ ಏನು, ನಿಮ್ ಸ್ಟೇಟಸ್ ಏನು ಅನ್ನೋದನ್ನು ಮರ್ತಿರೋ ಹಾಗೆ ಮಾತಾಡ್ದೆ. ನಾನಿನ್ ಮುಂದೆ ಈ ತರ ಇನ್ಯಾವತ್ತೂ ಮಾತಾಡಲ್ಲ ಅಂತ ಅಂದ್ಲು. ಅಷ್ಟ್ರಲ್ಲಿ ಅವಳ ಮುಖ ಕೆನ್ನೆ ಮೇಲೆ ಮುತ್ತಿನ ಸುರಿಮಳೆನೇ ಆಗಿತ್ತು. ಶ್ಯಾಡೋ ಅವಳನ್ನ ಬೆಡ್ ಮೇಲೆ ಮಲಗಿಸಿ ಅವನು ಅವಳ ಪಕ್ಕ ಮಲ್ಕೊಂಡು ಜೋರಾಗಿ ಉಸಿರಾಡ್ತಿದ್ದ. ಅದು ಅವನ ಮನ್ಸಲ್ಲಿ ಏನಿದೆ ಅಂತ ಗೊತ್ತು ಮಾಡಿತ್ತು. ಅವನು ಸಾಫ್ಟ್ ವಾಯ್ಸಲ್ಲಿ, ದಿಶಾ, ಒಂದಿನ ನೀನಾಗ್ ನೀನೇ ಈ ರೀತಿ ನಾನ್ ನಿನ್ನ ಮದುವೆ ಆಗ್ಬೇಕು ಅಂತೀಯ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಅಂತ ಅಂದ. ದಿಶಾಗೆ ಈಗ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಆಗ ಅವಳು ತೊದಲ್ತಾ, ಅದು ನಾನು ಹೇಳಿದ್ನ ವಾಪಸ್ ತಗೋತೀನಿ ಆಯ್ತಾ ಅಂತ ಅಂದ್ಲು. ಆಗ ಶ್ಯಾಡೋ ನಿಟ್ಟಿಸ್ರು ಬಿಟ್ಟು, ಒಂದ್ಸಲ ಮಾತಾಡಿದ್ರೆ ಅದು ನೀರ್ ಚೆಲ್ಲಿದ ಹಾಗೆ, ಅದನ್ನೆಲ್ಲ ವಾಪಸ್ ತಗೊಳಕ್ ಆಗಲ್ಲ ದಿಶಾ. ನೀನ್ ನನಗೆ ಒಂದ್ ಸ್ವಲ್ಪ ಟೈಮ್ ಕೊಡು, ನನಗೆ ಒಂದಷ್ಟು ಕೆಲ್ಸ ಮಾಡಿ ಮುಗ್ಸೋದಿದೆ, ಅದಾದ್ಮೇಲೆ ನಾವು ಮದ್ವೆ ಆಗೋಣ ಅಂತ ಹೇಳ್ದ. ಅವನ ಮಾತ್ ಕೇಳಿ ದಿಶಾ ಆಶ್ಚರ್ಯದಿಂದ ಕಣ್ಕಂಡ್ಬಿಟ್ಲು. ಅವಳಿಗೆ ನಂಗೇನಾದ್ರೂ ಭ್ರಮೆ ಆಗ್ತಾ ಇದ್ಯಾ ಅಂತ ಅನ್ಸ್ತು. ಶ್ಯಾಡೋ ನಿಜವಾಗ್ಲೂ ಅವಳನ್ನ ಮದ್ವೆ ಮಾಡ್ಕೋತಾನ? ಆದ್ರೆ ದಿಶಾ ಸಂಕೋಚದಲ್ಲಿ, ನಾನ್ ಸುಮ್ನೆ ಕೇಳ್ತಿದ್ದೆ ಅಷ್ಟೇ ಅಂತ ಅಂದ್ಲು. ಶ್ಯಾಡೋ ಒಂಥರ ಎಕ್ಸೈಟ್ ಆಗಿ, ಬಟ್ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ದಿಶಾ, ನಂಗೆ ತುಂಬಾ ಖುಷಿಯಾಗಿದೆ. ನಾನು ಇದಕ್ಕೋಸ್ಕರ ಎಷ್ಟು ಟೈಮಿಂದ ಕಾಯ್ತಾ ಇದೀನಿ ಅಂತ ನಿನಗೆ ಅರ್ಥ ಆಗಲ್ಲ ಅನ್ಸುತ್ತೆ ಅಂತ ಹೇಳ್ದ. ದಿಶಾ ಅವನ ಮಾತ್ ಕೇಳಿ ಎದೆ ಮೇಲೆ ಕೈ ಇಟ್ಕೊಂಡ್ಲು. ಅವಳ ಹಾರ್ಟ್ ಈಗ ಖುಷಿಲಿ ಜೋರಾಗಿ ಹೊಡ್ಕೋತಾ ಇತ್ತು. ಅದ್ರಲ್ಲಿ ಅವಳಿಗೂ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಂತ ಗೊತ್ತಾಗ್ತಿತ್ತು. ಹಾಗೆ ಅವಳಿಗೆ ಇದೊಂದ್ ಸ್ವಲ್ಪ ವಿಚಿತ್ರ ಅಂತಾನೂ ಅನ್ನಿಸ್ತಾ ಇತ್ತು. ಆಗ ಅವಳು ಕನ್ಫ್ಯೂಷನ್ ಅಲ್ಲಿ, ಆದ್ರೆ ನೀವ್ ಮೊದ್ಲು ಇನ್ನೊಂದ್ ಹುಡುಗಿನ ಇಷ್ಟಪಡ್ತಾ ಇದ್ದೆ ಅಂತ ಹೇಳಿದ್ರಲ್ವಾ ಅಂತ ಕೇಳಿದ್ಲು. ಅವಳ ಮಾತ್ ಕೇಳಿ ಶ್ಯಾಡೋ ನಗೋಕ್ ಸ್ಟಾರ್ಟ್ ಮಾಡ್ದ. ನಾನ್ ಮುಗಿಸ್ಬೇಕಾಗಿರೋ ಕೆಲ್ಸಗಳನ್ನ ಕಂಪ್ಲೀಟ್ ಮಾಡಿದ್ಮೇಲೆ ನಾನ್ ಈ ಮಾಸ್ಕ್ ಕೂಡ ರಿಮೂವ್ ಮಾಡ್ತೀನಿ. ಆಕ್ಚುಲಿ ಆಗ ನಿಂಗೆ ನಾನ್ ಇಷ್ಟಪಡ್ತಿದ್ದಿದ್ ಹುಡ್ಗಿ ಬೀಪ್ ಬೀಪ್ ಅವನಿನ್ನೂ ಏನೋ ಮಾತಾಡೋದ್ರಲ್ಲಿದ್ದ. ಆದ್ರೆ ಅದಕ್ಕೆ ಬ್ರೇಕ್ ಹಾಕೋ ತರ ಫೋನ್ ರಿಂಗ್ ಆಗೋಕೆ ಶುರುವಾಯ್ತು. ಅದು ದಿಶಾ ಫೋನ್ ಆಗಿತ್ತು. ಅವಳು ಗಡಿಬಿಡಿಲಿ ಶ್ಯಾಡೋ ಕೈಯಿಂದ ಬಿಡಿಸ್ಕೊಂಡು ಫೋನ್ ಎತ್ಕೊಂಡು ಕಾಲ್ ರಿಸೀವ್ ಮಾಡೋಕೆ ಅಂತ ಬಾಲ್ಕನಿ ಕಡೆ ಓಡೋದ್ಲು. ಅದು ಅವಳಿಗೇ ಗೊತ್ತಿಲ್ಲದೆ ಅವಳ ಫೋನಲ್ಲಿ ಸೇವ್ ಆಗಿರೋ ನಂಬರ್ ಆಗಿತ್ತು. ದಿಶಾ ಬೇಗ ಕಾಲ್ ರಿಸೀವ್ ಮಾಡಿ, ಹಲೋ, ಯಾರ್ ಮಾತಾಡ್ತಾ ಇರೋದು ಅಂತ ಕೇಳಿದ್ಲು. ಆ ಕಡೆಯಿಂದ ಯಾರೋ ಗಂಡ್ಸು ಅಂದಿದ್ ಕೇಳಿಸ್ತು. ಅವರು ಅಷ್ಟೇ ಮಾತಾಡಿದ್ರಿಂದ ದಿಶಾಗೆ ಅದ್ಯಾರು ಅಂತ ಗೊತ್ತಾಗ್ಲಿಲ್ಲ. ಸೊ ಅವಳು ಮತ್ತೆ, ಯಾರ್ ಮಾತಾಡ್ತಾ ಇರೋದು, ಯಾರ್ ಬೇಕಾಗಿತ್ತು ನಿಮ್ಗೆ ಅಂತ ಕೇಳಿದ್ಲು. ಆ ಕಡೆ ಇದ್ದ ಮನುಷ್ಯ ತಾಳ್ಮೆ ಖಾಲಿ ಆಗಿರೋಂತರ ಮಾತಾಡ್ತಾ, ದಿಶಾ, ನಾವ್ ಮೀಟ್ ಮಾಡಿ ಮಾತಾಡಿ 3 ದಿನಾನೂ ಆಗಿಲ್ಲ, ನೀನ್ ಅಷ್ಟ್ ಬೇಗ ನಿನ್ ಬಾಯ್ಸ್ ವಾಯ್ಸ್ನೇ ಮರ್ತ್ಬಿಟ್ಯಾ ಅಂತ ಕೇಳ್ದ. ಬಾಸ್? ಅವಳಿಗೆ ಕಾಲ್ ಮಾಡಿದ್ದು ಅಚಿಂತ್ಯ. ದಿಶಾ ಕನ್ಫ್ಯೂಸ್ಡ್ ಆಗಿ, ಅಚಿಂತ್ಯ ಸರ್, ನೀವ್ ಕಾಲ್ ಮಾಡಿರೋದಾ? ಏನಾದ್ರೂ ವಿಷಯ ಇತ್ತಾ? ನೀವ್ಯಾಕ್ ನಂಗೆ ಇಷ್ಟು ರಾತ್ರಿ ಹೊತ್ತಲ್ಲಿ ಕಾಲ್ ಮಾಡಿದೀರಾ ಅಂತ ಕೇಳಿದ್ಲು. ಅವರ ನೆಕ್ಸ್ಟ್ ಕಾರ್ ಶೋ ಇದ್ದಿದ್ದು ವೀಕೆಂಡ್ ಅಲ್ಲಿ ಅಂತ ದಿಶಾ ಗೊತ್ತಿತ್ತು. ಅದಕ್ಕಿನ್ನೂ 4 ದಿನ ಟೈಮ್ ಇತ್ತು. ಅಂಡ್ ಅಚಿಂತ್ಯ ಅಂತೂ ತುಂಬಾ ಬ್ಯುಸಿ ಪರ್ಸನ್ ಆಗಿದ್ದ. ಹಾಗಿರೋನು ಅವನಾಗೆ ಒಬ್ಳು ಮೇಕಪ್ ಆರ್ಟಿಸ್ಟ್ಗೆ ಕಾಲ್ ಮಾಡೋದು ಅಂದ್ರೆ ಏನು? ಅವನ್ ಲೆವೆಲ್ನ ಅವನೇ ಕಡಿಮೆ ಮಾಡ್ಕೊಂಡ ಹಾಗಲ್ವಾ? ಅಚಿಂತ್ಯ ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದ. ಹಾಗಿರುವಾಗ ಬಾಸ್ ಬಂದು ವೇಟ್ ಮಾಡೋ ತರ ಆಗೋದ್ ಬೇಡ ಅಂತ ದಿಶಾ ಬೆಳಗ್ಗೆ ಬೇಗ ಬೇಗ ಎದ್ದು ರೆಡಿಯಾಗಿ ಕೆಳಗಡೆ ಹೋಗಿ ವೇಟ್ ಮಾಡ್ತಿದ್ಲು. ದಿಶಾ ತಾನ್ ಲಾಸ್ಟ್ ಟೈಮ್ ತುಂಬಾ ಕೆಟ್ಟಾಗಿ ಡ್ರೆಸ್ ಮಾಡ್ಕೊಂಡಿದ್ರ ಬಗ್ಗೆ ಅಚಿಂತ್ಯ ಮಾತಾಡಿರೋದನ್ನ ಇನ್ನೂ ಮರ್ತಿರ್ಲಿಲ್ಲ. ಹಾಗಾಗಿ ಅವಳಿವತ್ತು ವೈಟ್ ಟೀ ಶರ್ಟ್ ಮತ್ತೆ ಜೀನ್ಸ್, ವೈಟ್ ಶೂಸ್ ಹಾಕೊಂಡಿದ್ಲು. ಅವಳು ಪೋನಿ ಟೈಲ್ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ಲು. ಅದು ಅವಳು ನಡಿಬೇಕಾದ್ರೆ ಮೇಲೆ ಕೆಳಗೆ ಲಿಟ್ರಲಿ ಜಂಪ್ ಮಾಡ್ತಿತ್ತು. ದಿಶಾ ಸರಿಯಾಗಿ 9:40ಕ್ಕೆ ಕೆಳಗಿಳ್ದು ಬಂದಾಗ ಹೋಟೆಲ್ ಬಿಲ್ಡಿಂಗ್ ಮುಂದೆ ಒಂದು ಯೆಲ್ಲೋ ಕಲರ್ ಲ್ಯಾಂಬರ್ಗಿನಿ ಕಾರ್ ಪಾರ್ಕ್ ಆಗಿರೋದ್ ಕಾಣಿಸ್ತು. ಆ ಅಟ್ರಾಕ್ಟಿವ್ ಆಗಿದ್ದ ಕಾರ್ ಒಳಗೆ ಅಚಿಂತ್ಯ ಕೂತಿದ್ದ. ಅವನಿವತ್ತು ಸ್ಟೈಲ್ ಆಗಿ ಯೂತ್ಫುಲ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದ. ಒಂದು ಲೆದರ್ ಜಾಕೆಟ್, ಬ್ಲ್ಯಾಕ್ ಜೀನ್ಸ್ ಪ್ಯಾಂಟ್ ಹಾಕೊಂಡಿದ್ದ. ಅವನಿರೋ ಹೈಟಿಗೆ, ಅವನ ಪರ್ಸನಾಲಿಟಿಗೆ ಅದು ತುಂಬಾನೇ ಚೆನ್ನಾಗಿ ಸೂಟ್ ಆಗ್ತಿತ್ತು. ಆದ್ರೆ ಅವನದಕ್ಕೆಲ್ಲ ಕೇರ್ ಮಾಡ್ತಾನೂ ಇರ್ಲಿಲ್ಲ.
ಅವನು ಡೈರೆಕ್ಟ್ ಆಗಿ ಹೋಟೆಲ್ ಎಂಟ್ರೆನ್ಸ್ನೇ ನೋಡ್ತಾ ಇದ್ದ. ದಿಶಾ ಅವನ್ ಕಡೆ ಕ್ವಿಕ್ ಆಗಿ ನಡೀತಾ ಹೋಗಿ ಲೋ ವಾಯ್ಸಲ್ಲಿ, ಗುಡ್ ಮಾರ್ನಿಂಗ್ ಅಚಿಂತ್ಯ ಸರ್, ನೀವ್ಯಾಕೆ ಇಷ್ಟು ಬೇಗ ಬರಕ್ ಹೋದ್ರಿ ಅಂತ ಕೇಳಿದ್ಲು. ಅಚಿಂತ್ಯ ಇವಾಗ ವೈಟ್ ಟೀ ಶರ್ಟ್ ಜೀನ್ಸ್ ಅಲ್ಲಿ ಬಂದಿದ್ ಹುಡ್ಗಿನ ನೋಡಿ ಶಾಕ್ ಆಗಿರೋ ಹಾಗೆ ಕಾಣ್ತಿದ್ದ. ಅವನ್ ತಕ್ಷಣ ಅವನ ಗ್ಲಾಸಸ್ನ ರಿಮೂವ್ ಮಾಡಿ ಅವಳನ್ನೇ ಸೀರಿಯಸ್ ಆಗಿ ನೋಡ್ತಾ, ನೀನ್ ನಿಜವಾಗ್ಲೂ ದಿಶಾನಾ ಅಂತ ಕೇಳ್ದ. ದಿಶಾ ಅವನ ಮಾತನ್ನ ಕೇಳಿ ಎಂಬಾರಸ್ ಆಗಿರೋ ತರ ಸ್ಮೈಲ್ ಮಾಡಿದ್ಲು. ಹಾ ಸರ್, ನಾನೇ ದಿಶಾ. ಲಾಸ್ಟ್ ಟೈಮ್ ನಾವ್ ಮೀಟ್ ಮಾಡಿದಾಗ ನೀವ್ ಹೇಳಿದ್ರಿ, ಒಂದ್ ವೇಳೆ ಒಬ್ಳು ಮೇಕಪ್ ಆರ್ಟಿಸ್ಟ್ ನೋಡೋಕ್ ಚೆನ್ನಾಗ್ ಕಾಣ್ದೇ ಇರೋ ತರ ರೆಡಿ ಆದ್ರೆ ಅವ್ರನ್ನ ಹೇಗ್ ನಂಬೋದು ಅಂತ. ನಾನ್ ಆಮೇಲೆ ನೀವ್ ಹೇಳಿದ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ದೆ. ನನಗದು ನಿಜ ಅನಿಸ್ತು. ಅದು ಅಲ್ದೆ ನಾನಿವತ್ತು ನಿಮ್ ಜೊತೆ ಬರ್ತಾ ಇದೀನಲ್ವಾ, ಹಾಗಾಗಿ ನಾನೇನಾದ್ರೂ ಕೆಟ್ಟಾಗ್ ರೆಡಿಯಾಗಿ ಬಂದ್ರೆ ನಿಮಗೆ ಅವಮಾನ ಆಗುತ್ತೆ ಅನಿಸ್ತು. ಈಗ ನಾನು ನನ್ನ ಡ್ರೆಸ್ಸಿಂಗ್ ಸೆನ್ಸ್ನ ಚೇಂಜ್ ಮಾಡ್ಕೊಂಡ್ ಬಂದಿದ್ದೀನಿ. ಇದು ನಿಮಗೆ ಓಕೆ ಅನ್ಸತ್ತಾ ಅಂತ ಕೇಳಿದ್ಲು. ಅಚಿಂತ್ಯ ಈಗ ದಿಶಾಗೆ ತುಂಬಾ ಚೆನ್ನಾಗಿ ಸ್ಯಾಲ್ರಿ ಕೊಡ್ತಿದ್ದ. ಸೊ ಅವಳು ಅವನ್ ಡಿಮ್ಯಾಂಡ್ಗೆ ತಕ್ಕ ಹಾಗೆ ಇರೋದು ಸರಿ ಅಂತ ಅನ್ಕೊಂಡ್ಲು. ಅದು ಅಲ್ದೆ ಅವನಿವತ್ ಕೊಡ್ತೀನಿ ಅಂದಿದ್ದ ಪೇಮೆಂಟ್ ತುಂಬಾನೇ ಜಾಸ್ತಿ ಆಗಿತ್ತು. ಸೊ ದಿಶಾ ಒಬ್ಳು ಒಳ್ಳೆ ಎಂಪ್ಲಾಯಿ ಆಗ್ಬೇಕು ಅಂತ ಅನ್ಕೊಂಡಿದ್ಲು. ಅದು ಸಾಲ್ದು ಅಂತ ಕಳೆದ್ ಸಲ ಅವನಿಗೆ ಪಬ್ಲಿಕ್ ಆಗೇ ದಿಶಾ ಅಪೋಸ್ ಮಾಡಿದ್ಲು. ಅಷ್ಟಾದ್ಮೇಲೂ ಅಚಿಂತ್ಯ ದಿಶಾನ ಕೆಲಸದಿಂದ ವಾಪಸ್ ಕಳಿಸ್ದೆ ಅವಳಿಗೆ ಇನ್ನೊಂದು ಚಾನ್ಸ್ನ ಕೊಟ್ಟಿದ್ದ. ಹಾಗಾಗಿ ದಿಶಾಗೆ ನಿಜವಾಗ್ಲೂ ಸ್ವಲ್ಪ ಗಿಲ್ಟ್ ಫೀಲ್ ಆಗಿತ್ತು. ಅದಕ್ಕೆ ಅವಳು ಎಲ್ಲಿ ತನಕ ಅವನ ರಿಕ್ವೆಸ್ಟ್ನ ಒಪ್ಕೊಳ್ಳೋ ತರ ಇರುತ್ತೋ ಅಲ್ಲಿ ತನಕ ಅದನ್ನ ಫಾಲೋ ಮಾಡ್ತೀನಿ ಅಂತ ಅನ್ಕೊಂಡಿದ್ಲು. ಅಚಿಂತ್ಯ ಸ್ವಲ್ಪ ಸರ್ಪ್ರೈಸ್ಡ್ ಆಗಿದ್ದ. ಅವನ ಕಣ್ಗಳು ಹೊಳಿತಾ ಇದ್ವು. ಆದ್ರೂ ಅವನ ನಾಲ್ಗೆ ಮಾತ್ರ ಯಾವತ್ತಿನ ಹಾಗೆ ಶಾರ್ಪ್ ಆಗೇ ಮಾತಾಡ್ತಿತ್ತು. ಇಟ್ಸ್ ಓಕೆ ಅಂತ ನೀನೇ ಹೇಳ್ಬೇಕಷ್ಟೆ. ನೀನ್ ಯಾಕೆ ಹೋಗಿ ಹೋಗಿ ವೈಟ್ ಕಲರ್ ಡ್ರೆಸ್ ಹಾಕೊಂಡ್ ಬಂದಿದ್ಯಾ? ನಾನ್ ನಿನ್ನ ಯಾರ್ದೋ ಫ್ಯೂನರಲ್ಲಿ ಕರ್ಕೊಂಡ್ ಹೋಗ್ತಿಲ್ಲ ಅಂತ ಹೇಳ್ದ. ದಿಶಾ ಈ ಸಲ ಅವನ ಹತ್ರ ಸುಮ್ನೆ ಆರ್ಗ್ಯೂ ಮಾಡ್ಕೊಂಡ್ ಕೂರ್ಬಾರ್ದು ಅಂತ ಫಿಕ್ಸ್ ಆಗಿದ್ಲು. ಅದು ಆಕ್ಚುಲಿ ನನ್ನ ಹತ್ರ ಬೇರೆ ಕಲರ್ ಬಟ್ಟೆಗಳೇ ಇಲ್ಲ ಅಂತ ಹೇಳಿದ್ಲು. ಅವಳ ಮಾತ್ ಕೇಳ್ತಿದ್ದ ಹಾಗೆ ಅಚಿಂತ್ಯ ಕಲರ್ ಅನ್ನೋ ಶಬ್ದನ ಬಿಟ್ಟೇ ಬಿಟ್ಟಿದ್ದ. ಅವನ್ ತಲೆಲಿ ಅವಳ ಹತ್ರ ಈ ಬಟ್ಟೆ ಬಿಟ್ರೆ ಬೇರೆ ಯಾವುದೇ ಡೀಸೆಂಟ್ ಬಟ್ಟೆ ಇಲ್ಲ ಅಂತ ಫಿಕ್ಸ್ ಆಗಿತ್ತು. ಸರಿ ಸರಿ, ನೀನೀ ಕಾರ್ ಹತ್ ಕೂತ್ಕೋ ಅಂತ ಹೇಳ್ತಾ ಅಚಿಂತ್ಯ ಪ್ಯಾಸೆಂಜರ್ ಸೈಡಿನ ಡೋರ್ನ ಓಪನ್ ಮಾಡ್ದ. ದಿಶಾ ಆಕ್ಚುಲಿ ಫಸ್ಟ್ ಟೈಮ್ ಈ ತರ ಕಾರನ್ನ ನೋಡ್ತಿದ್ಲು. ಆ ಕಾರ್ ಡೋರ್ ಮಾಮೂಲಿ ಕಾರ್ ಡೋರ್ ತರ ಹೊರಗಡೆಗೆ ಓಪನ್ ಆಗದೆ ಮೇಲಕ್ಕೆ ಓಪನ್ ಆಗ್ತಿತ್ತು. ದಿಶಾ ಅವನಿಗೆ ಥ್ಯಾಂಕ್ಸ್ ಹೇಳಿ ಹುಷಾರಾಗಿ ಬಾಗಿ ಕಾರ್ ಹತ್ತಿ ಕೂತ್ಕೊಂಡ್ಲು. ಅವಳು ಒಳಗ್ ಕೂತ್ ಮೇಲೇನೆ ಅವಳಿಗೆ ರಿಯಲೈಸ್ ಆಗಿತ್ತು ಈ ಕಾರಲ್ಲಿ ಬರೀ 2 ಸೀಟ್ ಇರೋದು ಅಂತ. ಅವಳು ತನ್ನ ಕಾಲ್ನ ಇಟ್ಕೊಳ್ಳೋ ಜಾಗದಲ್ಲಿ ದಪ್ಪದ ಬಿಳಿ ವೂಲ್ ತರದ ಬ್ಲಾಂಕೆಟ್ ಹಾಸಿತ್ತು. ದಿಶಾ ಸ್ವಲ್ಪ ಹೊತ್ತು ಏನೋ ಯೋಚನೆ ಮಾಡಿ ಅವಳ ಬ್ಯಾಗಿಂದ ಟಿಶ್ಯೂ ಪೇಪರ್ ತೆಗೆದು ಅದನ್ನ ಕೆಳಗಡೆ ಹಾಕಿ ಅದ್ರ ಮೇಲ್ ಕಾಲ್ ಇಟ್ಕೊಂಡ್ ಕೂದ್ಲು. ಅಚಿಂತ್ಯ ಆಲ್ರೆಡಿ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದ. ಅವನಿಗೆ ದಿಶಾ ಮಾಡ್ತಾ ಇರೋದ್ ನೋಡಿ ತಲೆ ಕೆಡೋ ಹಾಗಾಯ್ತು. ದಿಶಾ, ಏನ್ ಮಾಡ್ತಾ ಇದ್ಯಾ ನೀನು ಅಂತ ಕೇಳ್ದ. ದಿಶಾ ಸ್ಮೈಲ್ ಮಾಡ್ತಾ, ಏನೂ ಮಾಡ್ತಿಲ್ಲ, ನಾನು ಈ ಬ್ಲಾಂಕೆಟ್ ಮೇಲೆ ಕಾಲಿಟ್ರೆ ಅದು ಕೊಳೆ ಆಗುತ್ತೆ ಅಂತ ಭಯ ಆಯ್ತು, ಅದಕ್ಕೆ ಟಿಶ್ಯೂ ಇಟ್ಟು ಅದ್ರ ಮೇಲೆ ಕಾಲಿಟ್ಕೊಂಡೆ ಅಂತ ಅಂದ್ಲು. ಆಗ ಅಚಿಂತ್ಯ ಮನ್ಸಲ್ಲೇ ಇವಳಿಷ್ಟೊಂದು ಡಂಬ ಅಥವಾ ಡ್ರಾಮಾ ಮಾಡ್ತಿದ್ದಾಳ ಅನ್ನೋ ಹಾಗೆ ಅವಳನ್ನೇ ಸ್ಕ್ಯಾನ್ ಮಾಡೋ ಹಾಗೆ ನೋಡ್ತಿದ್ದ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಮತ್ತು ಕೇಳಿ ಸೀಕ್ರೆಟ್ ಹಸ್ಬೆಂಡ್. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಡಿಸ್ಕ್ರಿಪ್ಷನ್ ನಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ.